ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಬಟ್ ಭಾಳ ದುಃಖದ ಸಂಗತಿಯನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಿಜ ಶರಣ ಅಂಬಿಗರ ಖಾಲಿ ಕೂಲಿ ಸಮಾಜಕ್ಕೊಬ್ಬರಿಗೆ ಸೀಮಿತ ಆದಂಥವ್ರಲ್ಲ. ಶರಣರಲ್ಲಿ ನಿಜ ಶರಣ ಅಂತಕ್ಕಂಥ ಅನ್ಸ್ಕೊಂಡಂಥವ್ರು ಅಂಬಿಗರ ಚೌಡಯ್ಯನವರು. ಆದರೆ ಇವತ್ತು ಎಲ್ಲ ಜಾತಿದವರು ಕೂಡ ಪೂಜಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವ್ರ ಜಯಂತಿ ಬಂದರೂ ಕೂಡ ಎಲ್ಲ ಸಮಾಜದವರು ಕೂಡ ಜಯಂತಿ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ನಡೆಯೋದ್ರಿಂದ ನನಗೆ ಅನ್ನಿಸ್ತಾ ಇದೆ ಉದ್ದೇಶಪೂರ್ವಕವಾಗಿ ಇದೇ ಗ್ರಾಮದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ನಾನು ನೋಡಿದ್ರೆ ಅನ್ನಿಸ್ತಾ ಇದೆ. ಯಾಕಂದರೆ ಅದು ಬಂದು ಕೈ ಕಟ್ ಮಾಡ್ಕೊಂಡು ಒಕ್ಕಟ್ಟಿ ಹೋಗಿ ಅದರಿಂದ ಅವ್ರಿಗೆ ಏನು ಫೈದೆ ಅದಂತ ನಮಗಂತೂ ಗೊತ್ತಿಲ್ಲ. ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಜೊತೆನೂ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆ ನನಗೆ ಗೊತ್ತಾದ ತಕ್ಷಣ ನಾನು ಊರಲ್ಲಿ ಇರಲಿಲ್ಲ 2 ದಿವಸ. ಗೊತ್ತಾದ ತಕ್ಷಣ ಕೂಡ ನಾನು ಮಾತಾಡಿದ್ದೀನಿ. ಇವತ್ತು ಬಸ್ಸಿಗೆ ನಾನೇ ಖುದ್ದಾಗಿ ವಿಸಿಟ್ ಮಾಡಿದ್ದೀನಿ. ಇವತ್ತು SP ಅವ್ರಿಗೂ ಕೂಡ ಮಾತಾಡ್ತಾ ಇದ್ದೀನಿ. ಈಗ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು 4-5 ಮಂದಿನ ಐಡೆಂಟಿಫೈ ಮಾಡಿ ತಂದಿದ್ದೇವೆ, ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದು ಆದ ತಕ್ಷಣ ನಿಮ್ಗೆ ತಿಳಿಸ್ತೀವಿ ಅಂತಕ್ಕಂಥ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ನನಗೆ ಹೇಳಿದ್ದಾರೆ. ನಿಮ್ಗೆ ಅದೇ ಹೇಳ್ಬಾರ್ದು ಅಂತ ಮಾಡಿದೆ. ಮತ್ತು ನಾನು ಹೇಳ್ತಾ ಇದ್ದೀನಿ, ಅವ್ರು ಯಾರೇ ಆಗಿರಲಿ, ಅವ್ರು ಎಂಥವ್ರೇ ಆಗಿರಲಿ, ಏನೇ ಆದರೂ ಅದು ಖಂಡಿತ ಅವ್ರಿಗೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಅದರ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಯಾರಿದ್ದರೂ ಕೂಡ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂತ ನೋಡ್ಕೊಳ್ಳೋದು ಕೂಡ ಜವಾಬ್ದಾರಿ ಮತ್ತು ಪೊಲೀಸ್ ಅಧಿಕಾರಿಗಳದ್ದು ಆಗಬೇಕು ಅಂತಕ್ಕಂಥ ಕೂಡ ನಾನು ಉದ್ದೇಶಪೂರ್ವಕ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈ ರೀತಿ ಯಾವ ರೀತಿ ನಡೆದಿದೆ ಅಂದರೆ ಎಲ್ಲಿ ಬಂತಲ್ಲಿ ಇದೇ ರೀತಿ ಅಂದರೆ ಇವತ್ತು ನಾವು ಹೇಳ್ಬೋದು, ಇದು ಆ ಜಾತಿಯವರು ಈ ಜಾತಿಯವರು ಅನ್ನೋಕ್ಕಿಂತಲೂ ಒಬ್ಬ ಶರಣರ ಯಾವುದೇ ಕೂಡ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ರು ಇದ್ದಂಥ ಗ್ರಾಮದ ಎಲ್ಲರೂ ಕೂಡ ಅದಕ್ಕೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಯಾರೊಬ್ಬರದ್ದು ಆಗಬೇಕು. ಯಾವುದೇ ಜಾತಿದು ಇರ್ಲಾಕತ್ವ ಅದು ಮತ್ತೆ ಬೇರೆ. ಆದರೆ ಉದ್ದೇಶಪೂರ್ವಕವಾಗಿ ಇದೇ ರೀತಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪೊಲೀಸ್ ಅಧಿಕಾರಿಗೂ ಕೂಡ ಮಾತಾಡಿದ್ದೀನಿ. ಈ ಗಾಡಿ ಕೂತ್ಮೇಲೆ SP ಸಾಹೇಬ್ರು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಆದಷ್ಟು ಬೇಗ ಯಾರೇ ಇಲ್ಲಿ ಅದು ಹಿಡಿದು ಅರೆಸ್ಟ್ ಮಾಡಿ ಅವ್ರಿಗೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ಕೂಡ ನಿಮ್ಮ ಪರವಾಗಿ ಕೂಡ ನಾನು ವಿನಂತಿ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಏನೇ ಆಗಿರಲಿ ಮುಂದಿನ ಆದಷ್ಟು ಬೇಗನೆ ನಿಜ ಅಂಬಿಗರ ಚೌಡಯ್ಯನ ಮತ್ತೆ ಹೊಸ ಮೂರ್ತಿಯನ್ನು ತೊಗೊಂಡು ಆದಷ್ಟು ಬೇಗನೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟೆ ಕೆಲಸ ಮಾಡೋಣ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿ. ಯಾಕೆ ಈ ಮೂರ್ತಿ ಉದ್ಘಾಟನೆ ನಮ್ಮ ಕರ್ಲಿಕ್ಕೆ ಬಂದಿದ್ರು, ಅವತ್ತು ನಾವು ಪ್ರಯಾಗ್ರಾಜ್ ಹೋಗ್ತಾ ಇದ್ದ ಸಮಯದಲ್ಲಿ ಇರ್ತಿದ್ದು, ನಾವು ಯಾರೂ ಫ್ಯಾಮಿಲಿ ಸಮೇತ ಯಾರೂ ಇರಲಿಲ್ಲ, ಅದಕ್ಕೆ ಬರಲಿಕ್ಕಾಗಿಲ್ಲ. ಆದರೆ ಇವತ್ತು ನಿಮ್ಮ ಊರಿಗೆ ನಾನು ಬಂದಿದ್ದೀನಿ. ನಾನು ಇವತ್ತಿನ ಖುಷಿಲಿ ಬಂದಿಲ್ಲ, ದುಃಖಲಿ ನಿಮ್ಮ ಊರಿಗೆ ಬಂದಿದ್ದೀನಿ. ಏನೇ ಇದ್ದರೂ ಕೂಡ ನಿಮ್ಮ ಜೊತೆಯಾಗಿ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಅಧ್ಯಕ್ಷರು ಹಿಡ್ಕೊಂಡು ಹಿರಿಯರು ಹಿಡ್ಕೊಂಡು ನಿಮ್ಮ ಜೊತೆಯಾಗಿದ್ದೇವೆ. ನೀವೇನೇ ಇದ್ದರೂ ಕೂಡ ನಮಗೆ ಕಾಲ್ ಮಾಡಿರಿ, ನಾವು ಕೂಡ ಬಂದು ನಿಮ್ಮಲ್ಲೆಲ್ಲ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೇವೆ. ಮುಂದೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನಾನು ನಿಮ್ಮ ಪರವಾಗಿನೂ ಕೂಡ ಅಧಿಕಾರಿಗೆ ಒತ್ತಾಯ ಮಾಡ್ತೀನಿ. ಆದಷ್ಟು 1-2 ದಿವಸದಲ್ಲಿ ಅವ್ರು ಯಾರೇ ಇದ್ದರೂ ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೆ ಆದಷ್ಟು ಬೇಗನೆ ನಾನು ಹೇಳ್ತಕ್ಕಂಥದ್ದು ಕಠಿಣವಾಗ್ತಕ್ಕಂಥ ಕ್ರಮ ಅವ್ರ ಮೇಲೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ.